ಇನ್ನು ಮಧ್ಯಪ್ರಾಚ್ಯ ಯುದ್ಧ ಮತ್ತೆ ಗ್ಯಾಸ್ ಗಂಡಾಂತರ ಶುರುವಾಗಿದೆ. ಯಾಕಂದ್ರೆ ಭಾರತದಲ್ಲಿ ಈಗ ತೈಲ ಬಿಕ್ಕಟ್ಟು ಎದುರಾಗಿರೋದು. LPG ಸಿಲಿಂಡರ್ನ ಕೊರತೆ ಕಾಡ್ತಾ ಇದೆ. PM ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಬಿಗ್ ಶಾಕ್ ಇದು. ಭಾರತದಲ್ಲಿ ತೈಲ ಬಿಕ್ಕಟ್ಟು ಎದುರಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇತ್ತಲ್ಲ, ಆ ಫಲಾನುಭವಿಗಳಿಗೆ ಸಂಕಷ್ಟ. ಯಾಕಂದ್ರೆ ಉಜ್ವಲ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ವರ್ಷಕ್ಕೆ 4 ಸಿಲಿಂಡರ್ ಈಗ ಸಬ್ಸಿಡಿ ಸಹಿತವಾಗಿ 12 ಸಿಲಿಂಡರ್ನ ನೀಡ್ತಾ ಇದ್ದಂಥ ಸರ್ಕಾರ ಇದೀಗ 12ರಿಂದ 4 ಸಿಲಿಂಡರ್ಗೆ ಇಳಿಸಿದೆ ಕೇಂದ್ರ. ಮಧ್ಯಪ್ರಾಚ್ಯ ಯುದ್ಧ ಮತ್ತೆ ಗ್ಯಾಸ್ ಸಿಲಿಂಡರ್ನ ಅವಾಂತರ. ಈಗ ಭಾರತದಲ್ಲಿ ತೈಲ ಬಿಕ್ಕಟ್ಟು ಜೋರಾಗ್ತದೆ. ಹೆಕ್ಕಳಿ 12 ಸಿಲಿಂಡರ್ ಕೊಡ್ತಾ ಇದ್ರು ಮೊದಲು ಈ ಯೋಜನೆ ಅಡಿಯಲ್ಲಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಸಿಗ್ತಾ ಇತ್ತು, ಅದು ಕೂಡ ಸಬ್ಸಿಡಿ ಸಹಿತವಾಗಿ. ಈಗ ಅದೇ ಸಬ್ಸಿಡಿ ಸಹಿತ ಕೇವಲ 4 ಸಿಲಿಂಡರ್ಗೆ ಇಳಿದುಬಿಟ್ಟಿದೆ. ನೀವು ತಿಂಗಳಿಗೊಂದೊಂದು ಸಿಲಿಂಡರ್ನ ಬುಕ್ ಮಾಡ್ಕೊಳ್ಬೋದಾಗಿತ್ತಾಗ, ತಿಂಗಳಿಗೊಂದೊಂದು ಸಿಲಿಂಡರ್ ಸಿಗ್ತಾ ಇತ್ತು. ಈಗ ಅಭಾವ ಎದುರಾಗಿದೆ. ಈಗಾಗಲೇ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಗಗನಕ್ಕೇರ್ತಾ ಇದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಒಂದು ಕಡೆ, ಆದರೆ ಇನ್ನು ಗೃಹ ಬಳಕೆ ಮಾಡುವಂಥ ಸಿಲಿಂಡರ್ನ ದರ ಕೂಡ ಏರಿಕೆ ಆಗಿದೆ. ಮೊನ್ನೆ ತಾನೇ 29 ರೂಪಾಯಿ ಏರಿಕೆ ಆಗಿತ್ತು. ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದರ ಜೊತೆಗೆ ವರ್ಷಕ್ಕೆ 12 ಸಿಲಿಂಡರ್ ತೆಗೆದುಕೊಳ್ಬೋದಾಗಿತ್ತು, ಅದನ್ನು ಕೇವಲ 4 ಸಿಲಿಂಡರ್ಗೆ ಇಳಿಸಿರೋದು. ಎಲ್ಲರಿಗೂ ಅಲ್ಲ, ಯಾರ್ಯಾರು ಈ ಯೋಜನೆಯಲ್ಲಿ ಸಿಲಿಂಡರ್ನ ತೆಗೆದುಕೊಳ್ತಾ ಇದ್ರು ಅವ್ರಿಗೆ. ಇನ್ನು ಡೆಸ್ಕಿಂದ ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಅರುಣ್, ಜಾಯ್ನ್ ಆಗ್ತಾ ಇದ್ದಾರೆ. ಹೆಸರು ನೋಡ್ತಾ ಇದ್ದೀವಿ, ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಈ ಯೋಜನೆ ಅಡಿಯಲ್ಲಿ ಸಿಗ್ತಾ ಇದ್ದಂಥ ಸಿಲಿಂಡರ್ಗಳು ಈಗ 12ರಿಂದ 4ಕ್ಕೆ ಇಳಿದುಬಿಟ್ಟಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಏನು ಕೊಡ್ತೀರಿ? ಇದು ನಿಜವಾಗ್ಲೂ ಶಾಕಿಂಗ್ ನ್ಯೂಸ್. ಉಜ್ವಲ ಯೋಜನೆಯಡಿ ಪ್ರಧಾನಮಂತ್ರಿಯವರು ದೇಶದ ಬಡವರ್ಗದ ಮಹಿಳೆಯರಿಗೆ ಸಬ್ಸಿಡಿ ಸಹಿತ ಉಚಿತ ಅಡುಗೆ ಅನಿಲ ಸಂಪರ್ಕವನ್ನು ಕೊಡುವಂಥ ಯೋಜನೆ ಒಂದು ಅದ್ಭುತವಾದ ಯೋಜನೆ ಆಗಿತ್ತು. ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಹೊಗೆ ರಹಿತವಾದಂಥ ಒಂದು ವಾತಾವರಣ ಅವ್ರಿಗಿರಬೇಕು, ಒಳ್ಳೆಯ ಯೋಜನೆ. ಆವಾಗ ಸಬ್ಸಿಡಿ ಸೇರಿ ಈಗ 1 ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ವರ್ಷಕ್ಕೆ 12 ಸಿಲಿಂಡರ್ ಕೊಡ್ತಾಯಿದ್ರು. ಅದಾದ ನಂತರ ಅದನ್ನು 9 ಸಿಲಿಂಡರ್ಗೆ ಇಳಿಸಿದ್ರು. ಓಕೆ, ಪರವಾಗಿಲ್ಲ. ಈಗ ನೋಡಿದ್ರೆ ದಿಢೀರಾಗಿ 9 ಸಿಲಿಂಡರ್ ಇದ್ದಿದ್ದು ಮತ್ತೆ ಕಟ್ ಮಾಡಿ ವರ್ಷಕ್ಕೆ ಬರೀ 4 ಸಿಲಿಂಡ್ರು ಅಂತ ಇದ್ದಾರೆ. ಈಗ ಅವರು 300 ರೂಪಾಯಿ ಸಬ್ಸಿಡಿ ಸೇರಿದಂತೆ 4 ಸಿಲಿಂಡರ್ಗೆ ಅವರು ಪಾವತಿ ಮಾಡಬೇಕಾಗಿರೋದು ಈಗ 642 ರೂಪಾಯಿನ ಪಾವತಿ ಮಾಡಬೇಕಾಗುತ್ತೆ. ಸರ್ಕಾರ ಅದಕ್ಕೆ 1600 ರೂಪಾಯಿ ಸೇರಿಸಿ ಒಟ್ಟು ಅಮೌಂಟ್ನ ಕೊಡುತ್ತೆ. ಮೊನ್ನೆ ಅಷ್ಟೇ, ಭಾನುವಾರ ಅಷ್ಟೇ LPG ಅಡುಗೆ ಅನಿಲದ ದರವನ್ನು ಹೆಚ್ಚಳ ಮಾಡಲಾಗಿತ್ತು. ಇದಕ್ಕೆ ಕಾರಣ ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ LPG ಜೊತೆಗೆ ಪೆಟ್ರೋಲಿಯಂ ಕಚ್ಚಾ ತೈಲ ಇದರ ಒಂದು ಪೂರೈಕೆ ಕಡಿಮೆ ಆಗಿದೆ. ಪೂರೈಕೆ ಕಡಿಮೆ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ LPG ಹಾಗೂ ಕಚ್ಚಾ ತೈಲದ ಬೆಲೆ ವಿಪರೀತ ಏರಿಕೆ ಆಗ್ತಾ ಇದೆ. ಅದರಿಂದಾಗಿ ತೈಲೋತ್ಪನ್ನ ಸಂಸ್ಥೆಗಳಿಗೆ ಅಥವಾ ತೈಲ ಮಾರಾಟ ಸಂಸ್ಥೆಗಳಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇದೆ. ಆ ನಷ್ಟನ ಸರಿತೂಗಿಸೋದಕ್ಕೆ ಈಗ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್ಲು, LPG ಮೂರರ ಬೆಲೆಯೂ ಕೂಡ ಹೆಚ್ಚಳ ಆಗ್ತಲೇ ಇದೆ. ಆದರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿಕೆಯಾದರೆ ಅದಕ್ಕೆ ಪೂರಕವಾಗಿ ಇಲ್ಲೂ ಆಗುತ್ತಾ ಅಂದರೆ ಆಶ್ಚರ್ಯ ಇಲ್ಲ. ನಿನ್ನೆ ಅಷ್ಟೇ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿದ್ದಂಥ ಸಂಘರ್ಷ ಕೊನೆಯಾಗಿದೆ. ಅದರ ಪರಿಣಾಮ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ 90 ರೂಪಾಯಿ ಇಳಿದಿದೆ. ಆದರೆ ಇಲ್ಲಿ ನೋಡಿದ್ರೆ ದಿಢೀರಾಗಿ ಅಡುಗೆ ಅನಿಲ ಉಜ್ವಲ ಯೋಜನೆಯ ಸಿಲಿಂಡರ್ಗಳ ಸಂಖ್ಯೆಯನ್ನು ದಿಢೀರಾಗಿ ಕಡಿತ ಮಾಡಿದ್ದಾರೆ. ಮತ್ತೊಂದು ಕಡೆ LPG ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿಸಿ ಮಾಡಿದ್ದಾರೆ. ಅಲ್ಲಿ ಕಡಿಮೆ ಆದಾಗ ಇಲ್ಲೂ ಕಮ್ಮಿ ಆಗಬೇಕಲ್ವಾ? ಈ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ತಾ ಇಲ್ಲ. ಒಟ್ಟಾರೆ ಪೂರೈಕೆ ಕಮ್ಮಿ ಇರೋದು ನಿಜ. ಪೂರೈಕೆ ಕಡಿಮೆ ಇರೋದ್ರಿಂದಾಗಿ ಬೇಡಿಕೆ ಜಾಸ್ತಿ ಆಗಿದೆ. ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಉಚಿತ ಸಿಲಿಂಡರ್ಗಳ ಒಂದು ಪ್ರಮಾಣ ಏನಿದೆ ಅಥವಾ ಸಬ್ಸಿಡಿ ಸಹಿತ ಸಿಲಿಂಡರ್ಗಳ ಪ್ರಮಾಣ ಏನಿದೆ ಅದನ್ನು ಕಡಿಮೆ ಮಾಡಿ ಆ ಮೂಲಕ ಬೇಡಿಕೆ ಮತ್ತು ಪೂರೈಕೆಯನ್ನು ಸರಿತೂಗಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ತೈಲ ಸಚಿವಾಲಯ ಅಥವಾ ಪೆಟ್ರೋಲಿಯಂ ಸಚಿವಾಲಯ ಮಾಡ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟ ಆಗಿದೆ. ಶಿವಕುಮಾರ್, ಮೇಲೆ ಮಾಹಿತಿಗಾಗಿ ಆನಂದ್.